ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಲ್.ಆರ್. ಶಿವರಾಮೇಗೌಡರು ಖುದ್ದಾಗಿ ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಖಂಡಿತ. ನಮಸ್ಕಾರ ಎಲ್.ಆರ್. ಶಿವರಾಮೇಗೌಡರಿಗೆ ಚಂದನ್ ಶರ್ಮಾ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಚಂದನ್ ಶರ್ಮಾ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್, ತಾವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಬ್ರದರ್. ಓಕೆ, ನನ್ನೊಟ್ಟಿಗೆ ದೇವರಾಜೇಗೌಡರು ಕೂತ್ಕೊಂಡಿದ್ದಾರೆ. ನನಗೆ ಅವನ ವಿಚಾರನೇ ಹತ್ರ ತರಬೇಡಿ. ಅಂತ ಒಬ್ಬ ನಂಬಿಕೆಗೆ ಹರವಾದ ಮನುಷ್ಯನ್ ಕೊಟ್ಟು ನಾನು ಮಾತಾಡೋದು ಏನ್ರಿ ನಂಬಿಕೆ ಅನರ್ಹರು ಅಲ್ಲರಿ? ನೀವು ನಮ್ಮ ಪಕ್ಷದಲ್ಲಿ ಇದ್ಕೊಂಡು ಬಿಜೆಪಿ ಪಕ್ಷ ಇದ್ಕೊಂಡು ಕಾಂಗ್ರೆಸ್ ಪಕ್ಷದ ಇಂಜಿಲ್ ನಾಯಿ ತರ ಕೆಲಸ ಮಾಡ್ತಾರೆ. ನಾನು ಅರ್ಹರು ಅನರ್ಹರು? ನಾನು ಒಂದ್ 2 ವರ್ಷದಿಂದ ಮಾಡ್ಕೊಂಡಿರೋದೇ. ಏನ್ ಮಾಡ್ಕೊಂಡು ಹೇಳಿ? ಒಂದೇ ಒಂದು ತಪ್ಪು ಬಗ್ಗೆ ನೀವಲ್ಲಿ ದೇವರಾಜೇಗೌಡರು ಒಂದ್ ನಿಮಿಷ ನನಗೆ ನೋಡಿ, ಅವ್ನ್ ಕೊಟ್ಟು ಮಾತಾಡಿಸ್ಬೇಡಿ. ಈಗ ಎಲ್.ಆರ್. ಶಿವರಾಮೇಗೌಡ್ರೆ ಅವ್ನ್ ಕೊಟ್ಟು ಮಾತಾಡಕ್ ರೆಡಿ ಇಲ್ಲ. ಇಲ್ಲಿ ಕೇಳಿ, ಮಾತಾಡಬಾರ್ದು. ಒಂದ್ ನಿಮಿಷ ಇರಿ ಗೌಡ್ರೆ, ಇರಿ ದೇವರಾಜೇಗೌಡ್ರೆ ಇರಿ. ಅವ್ನ್ ನಾಲ ಯಾಕೆ ಮಾತಾಡಕ್ಕೆ? ಒಂದ್ ನಿಮಿಷ ನೀವು ನಾಲ್ಕೆ ಬರ್ರಿ, ಎದುರುಗಡೆ ಕುಂತ್ಕೊಂಡು ಚರ್ಚೆ ಕುಂತ್ಕೊಂಡ್ ಬರ್ರಿ. ನಿಮ್ಮ ಅನುಭವ ಅಷ್ಟು ವಯಸ್ಸಾಗಿಲ್ಲ ನನಗೆ. ಅಲ್ಲಿ ನಾನು ಬೇರೆ ತರ ಕೆಲಸ ಮಾಡಲ್ಲ. ನಿಮ್ಮ ಅನುಭವ ಇದೆಯಲ್ಲ, ನಿಮ್ ರಾಜಕೀಯ ಅನುಭವ ವಯಸ್ಸಿಲ್ಲ ನಂಗೆ. ಅಲ್ಲಿ 40 ನಿಮಿಷ ಮಾತಾಡಿವ್ರೆ. 40 ನಿಮಿಷ ಮಾತಾಡಿದ್ರೆ ಶಿವಕುಮಾರ್ 40 ನಿಮಿಷ ಮಾತಾಡಿದ ಅವ್ರು ನಾನು ಹೇಳ್ತೀವಿ, ಬಿಚ್ಚಿಡ್ತೀನಿ ಅಂತ ಹೇಳಿದ್ನಲ್ಲ ನಾನಲ್ಲಿ. ಬನ್ನಿ, ನೀವೇನ್ ಮಾತಾಡಿದ್ರ ಬನ್ನಿ ಚರ್ಚೆಗೆ. ನಿನ್ನ ಗ್ರಾಮ ಪಂಚಾಯತಿ ಮೆಂಬರ್ ಆಗಕ್ಲಾಗತ್ತಿಲ್ಲ. ಮೆಂಬರ್ ಆಯ್ತನೋ ಮುಖ್ಯಮಂತ್ರಿ ಆಯ್ತನೋ ನಿಮಗೆ ಬೇಡ. ಮುಖ್ಯಮಂತ್ರಿ ನೀವು ನನಗೆ ಗ್ರಾಮ ಪಂಚಾಯತಿ ಮೆಂಬರ್ ನೀವು ಚಂದನ್ ಶಿವರಾಮೇಗೌಡ್ರ ಒಂದ್ ನಿಮಿಷ ಐ ರೆಸ್ಪೆಕ್ಟ್ ಅಬೌಟ್ ಯು. ಐ ಡೋಂಟ್ ವಾಂಟ್ ದಿಸ್ ಟೈಪ್ ಆಫ್ ಪೀಪಲ್. ಇಲ್ಲ ಈಗ ಒಂದ್ ನಿಮಿಷ ಇರಿ. ನಂಬಿಕೆಗೆ ಅನರ್ಹವಾದ ಮನುಷ್ಯ ದೇವರಾಜೇಗೌಡ್ರೆ ಒಂದ್ ನಿಮಿಷ. ನಂಬಿಕೆಗೆ ಅನರ್ಹವಾದ ಮನುಷ್ಯ ದೇವರಾಜೇಗೌಡ್ರೆ ದೇವರಾಜೇಗೌಡ್ರೆ ಒಂದ್ ನಿಮಿಷ. ದೇವರಾಜೇಗೌಡ್ರೆ ನೋಡ್ತಾವ್ರ ನಿನ್ ಯೋಗ್ಯತೆನ. ದೇವರಾಜೇಗೌಡ್ರೆ ಒಂದ್ ನಿಮಿಷ. 2 ವರ್ಷದಿಂದ ವಿಡಿಯೋ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀಯ. ಒಂದ್ ನಿಮಿಷ ಪ್ಲೀಸ್. ನಿನ್ನಂತ ಡಾಕು ಇಟ್ಕೊಂಡ್ರೆ ಎಲ್.ಆರ್. ಶಿವರಾಮೇಗೌಡ್ರೆ ಒಂದ್ ನಿಮಿಷ. ಎಲ್.ಆರ್. ಶಿವರಾಮೇಗೌಡ್ರೆ ಕಟ್ ಮಾಡ್ತೀನಿ. ಎಲ್.ಆರ್. ಶಿವರಾಮೇಗೌಡ್ರೆ ಮಾತಾಡೋದಾರ ಮಾತಾಡ್ಕೊಡ್ದು ನನಗೆ. ಎಲ್.ಆರ್. ಶಿವರಾಮೇಗೌಡ್ರೆ ಎಲ್.ಆರ್. ಶಿವರಾಮೇಗೌಡ್ರೆ ಎಲ್.ಆರ್. ಶಿವರಾಮೇಗೌಡ್ರೆ ನನಗೆ ನೀವು ಮಾತಾಡಿ. ನಾನು ಮಾತಾಡ್ತಾ ಇದ್ದೀನಿ. ಒಂದ್ ನಿಮಿಷ ಅಲ್ಲ, ಒಂದ್ ನಿಮಿಷ ದಯಮಾಡಿ ಕುಟ್ಟ ನಾನು ಮಾತಾಡಕ್ ರೆಡಿ ಇಲ್ಲ. ಅಲ್ಲ, ಒಂದ್ ನಿಮಿಷ ಇರಿಪ್ಪ. ದೇವರಾಜೇಗೌಡ್ರೆ ದೇವರಾಜೇಗೌಡ್ರೆ ಗೌರವ ಕೊಡ್ತಾರೆ ಫೋಟೋಂಟಿಗೆ. ಶಿವರಾಮೇಗೌಡ್ರೆ ಈಗ ನೀವು ನನ್ ಜೊತೆಗೆ ಮಾತಾಡ್ಬೇಕು ಅಂತ ಬಯಸ್ತಾ ಇದ್ದೀರಿ. ಕೇಳಿ, ಇಲ್ಲಿ ಕೇಳಿ. ಅಲ್ಲ ಕೇಳ್ಕೊಂಡು ಹೋಗ್ಬೇಕು. ಅಲ್ಲ ಇಲ್ಲಿ ಕೇಳಿ, ಎಲ್.ಆರ್. ಶಿವರಾಮೇಗೌಡ್ರೆ ಸಿಗದ ಮೇಲೆ ಒಬ್ಬ ಹೇಳಿದ್ರೆ ಹೇಳ್ತಾನೆ ಎಲ್ಲಾನು. ಎಲ್.ಆರ್. ಶಿವರಾಮೇಗೌಡ್ರೆ ದಯಮಾಡಿ ಎಲ್ಲರೂ ಎಳ್ಕೊಂಡು ಹೋಯ್ತಾರೆ ಅಂತ ಹಿಂಗ್ ಆಗ್ತಾ ಇರುತ್ತೆ. ದೇವರಾಜೇಗೌಡ್ರೆ ಪ್ಲೀಸ್ ಒಂದ್ ನಿಮಿಷ ಇರಿ. ಒಂದ್ ನಿಮಿಷ ಇರಿಪ್ಪ. ಚಂದನ್, ಈಗ ನೀವು ನನ್ ಜೊತೆಗೆ ಮಾತಾಡ್ಬೇಕು ಅಂತ ಬಯಸ್ತಾ ಇದ್ದೀರಿ ಅಂದ್ರೆ ಈಗ ನೀವು ನನ್ ಜೊತೆಗೆ ಮಾತ್ರ ಮಾತಾಡಿ. ಈಗ ನೀವ್ ಯಾಕೆ ಅವ್ರ ಬಗ್ಗೆ ನೀವ್ ಯಾಕೆ ಮಾತಾಡ್ತಾ ಇದ್ದೀರಿ? ಈಗ ನೀವು ನನ್ ಜೊತೆಗೆ ಮಾತ್ರ ಮಾತಾಡ್ಬೇಕು ಅಂತ ತಾವು ಬಯಸ್ತಾ ಇದ್ದೀರಿ ಅಂತಂದ್ರೆ ಈಗ ನಾನು ನೀವು ಮಾತಾಡೋಣ, ಆಯ್ತು. ನೀವು ಅವ್ರ ಬಗ್ಗೆ ಮಾತಾಡೋದು ಬಿಟ್ಬಿಡಿ, ಆಗ್ಬೋದಾ? ಬಿಟ್ಬಿಡಿ. ನೀವು ಹೂಂಕರಿಸೋದು ಮತ್ತೊಂದು ಮಗದೊಂದು ಬೇಡ. ಈಗ ನಾನು ನೀವು ಮಾತಾಡೋಣ. ಅವ್ರ ಸ್ಟುಡಿಯೋದಲ್ಲಿ ಇಲ್ಲ ಇವಾಗ ಸದ್ಯಕ್ಕೆ. ಒಂದು 10 ನಿಮಿಷ ಅನ್ಕೊಳ್ಳಿ, ಆಯ್ತಾ? ಮಾತಾಡ್ಲಾ ನಿಮ್ ಜೊತೆಗೆ ನಾನು? ಹಲೋ, ನಿಮ್ ಜೊತೆಗೆ ಮಾತಾಡ್ಲಾ? ನಾನ್ ಮಾತ್ರ ಮಾತಾಡ್ತೀನಿ. ಈಗ ಒಂದ್ ನಿಮಿಷ ಕೇಳಿ. ಅಲ್ಲ, ಒಂದೇ ಕ್ಷಣ. ಆ ಅಯೋಗ್ಯನ ಜೊತೆ ನಾನು ಮಾತಾಡಕ್ ರೆಡಿ ಇಲ್ಲ. ದೊಡ್ಡ ಅಯೋಗ್ಯ ಹಂಗೆಲ್ಲ ಮಾತಾಡಬಾರ್ದು. ಅನ್ಪಾರ್ಲಿಮೆಂಟರಿ ಪದಗಳನ್ನ ಬಳಸಬಾರ್ದು. ಅನ್ಪಾರ್ಲಿಮೆಂಟರಿ ಪದಗಳನ್ನ ಬಳಸಬಾರ್ದು. ಅನ್ಪಾರ್ಲಿಮೆಂಟರಿ ಪದಗಳನ್ನ ಬಳಸಬಾರ್ದು. ಒಂದ್ ನಿಮಿಷ ಶಿವರಾಮೇಗೌಡ್ರೆ ಅಲ್ಲ ಶಿವರಾಮೇಗೌಡ್ರೆ, ತಾವೊಬ್ಬ ಹಿರಿಯರಾಗಿ ತಾವೊಬ್ಬ ನಾಯಕರಾಗಿ ಈಗ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅಲ್ಲ ಇಲ್ಲಿ ಕೇಳಿ, ಅವ್ರು ಒಂದ್ ನಿಮಿಷ ದೇವರಾಜೇಗೌಡ್ರು ಒಂದೇ ನಿಮಿಷ ತಡ್ರಿ ಪ್ಲೀಸ್.
ನೀವು ಎಲ್ಲ ಇದೆಲ್ಲ ಇಂಥ- ಸರ್ ನೋಡಿ ಇಂಥ- ಇಂಥ- ನೋಡಿ ನಾನು ನೀವು ಅಲ್ಲಿ ಕೂತು ಅಲ್ಲ, ಮರ್ಯಾದೆ ಕಲಿತೀರಿ. ಒಂದ್ ನಿಮಿಷ ಇರಿಯಪ್ಪ, ಒಂದ್ ನಿಮಿಷ ಕೇಳಿ, ಶಿವರಾಮೇಗೌಡ್ರೆ ಇದು ಬೇರೆ ತರ ಲೆವೆಲ್ಗೆ ಹೋಗ್ತಿದೆ. ಒಂದ್ ನಿಮಿಷ. ಚಂದನ್ ನೀವ್ ಯಾವಾಗ್ಲಾರು ನಾನು ಕರೀರಿ, ನಾನು ಸಪರೇಟ್ ಇಲ್ಲಿ ಕೇಳಿ, ಇವಾಗ ನೀವು ನನ್ನ ಜೊತೆಗೆ ಮಾತಾಡಿ. ನಾನು ಈಗ ಅವ್ರ ಬಗ್ಗೆ ಮಾತಾಡಿದನ್ ಬಿಡಿ, ಅವ್ರ ಬಗ್ಗೆ ಮಾತಾಡದ್ ಬಿಡಿ, ನಾನ್ ಪ್ರಶ್ನೆ ಕೇಳ್ತೀನಿ, ಕೇಳಿ, ಈಗ ಉತ್ತರ ಕೊಡಿ ಅದಕ್ಕೆ. ಬಿಟ್ಬಿಡಿ, ಈಗ ಅವ್ರ ಬಗ್ಗೆ ಮಾತಾಡೋದು, ಅವ್ರ ವಿರುದ್ಧ ಮಾತಾಡೋದು ಬೇಡ. ಅಯೋಗ್ಯ, ಮತ್ತೊಂದು ಮಗದೊಂದು, ಡಾಕು ಗೀಕು ಪದ ಬೇಡ, ಬಿಟ್ಬಿಡಿ. ನಾನು ನೀವು ಅಷ್ಟೇ ಮಾತಾಡ್ತಿರೋದು, ಓಕೆನಾ? ಆಯ್ತು, ಬಿಡಿ, ಅವರಿಲ್ಲ. ಓಕೆ, ಇವಾಗ ನನಗೆ ಹೇಳಿ, ಈಗ ಒಂದು ಸ್ಪಷ್ಟವಾದಂತ ಒಂದು ವಿಷಯ ಏನು ಅಂತಂದ್ರೆ, ನೀವು ಕರೆ ಮಾಡಿದ್ರಾ ಇವರಿಗೆ ಅಥವಾ ಅವರು ನಿಮಗೆ ಕರೆ ಮಾಡಿದ್ರಾ? ಹಲೋ ಸರ್ ಹೇಳಿ. ಸರ್ ನಾವು ಫೋನ್ ತರ ಕೇಳಿ ಸರ್, ರಾಜ್ಯ ಜಯಂತಿ ನೋಡ್ಬೇಕಿದು, ಔಟ್ ಗೋಯಿಂಗ್ ಕಾಲ ಇನ್ಕಮಿಂಗ್ ಕಾಲ ಅಂತ ಹೇಳಿ. ಎಲ್ಲ ಶಿವರಾಮೇಗೌಡ ಔಟ್ ಗೋಯಿಂಗ್ ಕಾಲ ಇರಿ, ಒಂದು ನಿಮಿಷ ಕೊಡ್ತೀನಿ ಇರಿ ದೇವರಾಜೇಗೌಡ್ರೆ. ಯಾಕೆ ಅಂತಂದ್ರೆ ನಾನು ಒಂದು ಸ್ಟುಡಿಯೋದ ಡೆಕೋರಮ್ ಮೇಂಟೈನ್ ಮಾಡಬೇಕು ಅಂತ. ಎಲ್ಲಾರು ಶಿವರಾಮೇಗೌಡರು ಮತ್ತೆ ಸಂಪರ್ಕಕ್ಕೆ ಒಂದ್ ನಿಮಿಷ ದಯಮಾಡಿ. ದೇವರಾಜೇಗೌಡ್ರೆ, ನನಗೆ ನಿಮ್ಮ ಆಕ್ರೋಶವೂ ಅರ್ಥ ಆಗುತ್ತೆ. ನಾನು ಯಾರ ಪರನೂ ವಹಿಸ್ಕೊಂಡು ಸಂಪೂರ್ಣ ಹೇಳ್ತಾ ಇದ್ದೀನಿ, ಮಾತಾಡ್ತಾನೆ ಇಲ್ಲ, ಮಾತಾಡೋದು ಇಲ್ಲ. ಈಗ ಮತ್ತೆ ಎಲ್ಲಾರು ಶಿವರಾಮೇಗೌಡರು ನನ್ನ ಜೊತೆಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಾನೊಂದು ಕೆಲಸ ಮಾಡ್ತೀನಿ, ದಯವಿಟ್ಟು ಕೇಳಿ. ಹೇಳಿ. ಐ ಹ್ಯಾವ್ ಹೈಯೆಸ್ಟ್ ರಿಗಾರ್ಡ್ ಟು ಆಲ್ ಟಿವಿ ಚಾನಲ್ಸ್. ಆಮೇಲೆ ಅದರಲ್ಲಿ ನೀವೆಲ್ಲ ಹೋರಾಟದಿಂದ ಬಂದಿರೋರು. ನೀವು ಸಪರೇಟ್ ಆಗಿ 1 ಗಂಟೆ ನನಗೆ ಟೈಮ್ ಕೊಡಿ, ಯಾವಾಗ್ಲಾದ್ರು ಕರೀರಿ, ನಾನು ಬರ್ತೀನಿ, ಮಾತಾಡ್ತೀನಿ. ನಾನು ಈಗ ಮಾತಾಡಕ್ ರೆಡಿ ಇಲ್ಲ. ಅಲ್ಲ ಬಿಡಿ, ಅವ್ರು ಮಾತಾಡಲ್ಲ ಬಿಡಿ, ನನ್ನ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡಿ, ಅವ್ರು ಮಾತಾಡಲ್ಲ. ಆಮೇಲೆ ಕೇಳಿ, ಈಗ ಬಿಟ್ಬಿಡಿ, ಅವನು ಅಲ್ಲಿರುವಾಗ ಯಾಕೆ ಅವನ ಕೇಳಿ. ನೋಡಿ ನೀವು ಈಗ ಅಲ್ಲ ನೀವು ಇರಿ ಇರಿ. ಅಲ್ಲ ರಾಜ್ಯ ಜಯಂತಿ ನಾನು ಅನ್ಸ್ಕೋಬೇಕಾ ಮಾತು, ನಾನು ಅನ್ಸ್ಕೋಬೇಕು ಸರ್ ಎಸ್ ಕೆ ಅಂತ ಹೇಳಿ. ನಾನು ಎಸ್ ಕೆ ಅವರ ಸರ್ ಎಸ್ ಕೆ ಅವರು. ಓ ನಿನ್ನ ಬೆಂಕಿ ನಿನ್ನ ಯಾವನ್ ಮನುಷ್ಯ ಆಗ್ತಾರೆ ಎಲ್ಲ ಶಿವರಾಮೇಗೌಡ್ರೆ. ಅಣ್ಣ ನಾನು ಮಾತಾಡ್ತೀನಿ, ನಿಮ್ ಜೊತೆ ಸಪರೇಟ್ ನೀವು ನನ್ನ ಜೊತೆ ಮಾತಾಡ್ತೀನಿ ಅಂತ ನೀವು ಬೈತಾ ಕುತ್ಕೊಂಡಿದ್ದೀರಿ. ಯಾಕೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅವನು ವಾಯ್ಸ್ ಕಂಡ್ರೆ ನನಗೆ ಹಚ್ಕೊಂಡು ಅವ್ರು ಸುಮ್ಮನಿದ್ದಾರೆ, ಅವ್ರು ಮಾತಾಡ್ತಾ ಇಲ್ಲ. ಮಾಡ್ತಾನೆ ದೇವರಾಜೇಗೌಡ್ರೆ ತಾವು ಮಾತಾಡ್ಬೇಡಿ, ಒಂದ್ ನಿಮಿಷ ಇರಿ. ಎಲ್ಲ ಶಿವರಾಮೇಗೌಡ್ರೆ, ನೀವು ಅವ್ರಿಗೆ ಬೈತಾ ಕುತ್ಕೊಳ್ಬೇಡಿ, ಒಂದ್ ನಿಮಿಷ ನನ್ನ ಹತ್ರ ಮಾತಾಡಿ. 5 ನಿಮಿಷ ಮಾತಾಡಿ ನನ್ನ ಹತ್ರ. ಬರ್ತೀನಿ, ನೀನ್ ಯಾವಾಗ ಹೇಳು ಬರ್ತೀನಿ. ಈಗ ಮಾತಾಡಿ ನನ್ನ ಹತ್ರ 5 ನಿಮಿಷದ ಮಾತಾಡಿ. ಈಗ ಒಂದ್ ಪ್ರಶ್ನೆ ಇದೆ ನಂದು, ಅವ್ರಿಲ್ಲ, ಅವ್ರ ಸ್ಟುಡಿಯೋಯಿಂದ ಅವ್ರಿಲ್ಲ ಅನ್ಕೊಂಬಿಡಿ, ಒಂದ್ 5 ನಿಮಿಷ ಆಯ್ತಾ? ಆಚೆಗೆ ನಾನ್ ಮಾತ್ರ ಇದ್ದೀನಿ, ಇಲ್ಲಿ ಕೇಳಿಸ್ಕೊಳ್ಳಿ. ಈಗ ಒಂದು ಆರೋಪ, ಒಂದು ಪ್ರಶ್ನೆ ಇದೆ. ನೀವು ಇವರಿಗೆ ಕರೆ ಮಾಡಿದ್ದ ಅಥವಾ ಅವರೇ ನಿಮ್ಗೆ ಕರೆ ಮಾಡಿದ್ದ? ನಾನೇ ಕರೆ ಮಾಡಿದ್ದು. ನೀವೇ ಕರೆ ಮಾಡಿದ್ದು? ಏನ್ ವಿಷಯಕ್ಕೆ? ನಾನು ಕರೆ ಮಾಡಿದ್ದು ಇವನು 2 ವರ್ಷದಿಂದ ವಿಡಿಯೋಗಳು ಮಾಡ್ತಿದ್ನಲ್ಲ, ಕುತೂಹಲ ಇತ್ತು. ಚುನಾವಣೆ ಆದ್ಮೇಲೆ 29ನೇ ತಾರೀಕಿನ ಮುಂಚೆ ನನಗೆ ಪರಿಚಯ ಇದೆ, ನಾನು ಎಲ್ಲೂ ಮಾತೇ ಆಡಿಲ್ಲ. ಅವನು ಕುಟ್ಟೆ 29ನೇ ತಾರೀಕು ನನ್ನ ಆಫೀಸ್ನಲ್ಲಿ ಯಾರೋ ಒಬ್ಬ ಹೊಳೆ ನರಸೀಪುರದವ್ರು ಬರ್ತಾರೆ. ಆಗ ದೇವರಾಜೇಗೌಡ ಇಷ್ಟೆಲ್ಲ ಹೋರಾಟ ಮಾಡಿ ನಿಮ್ನ ಕೇಳ್ತಿದ್ದ ಅಂತ ಅವನು ಅಂದ. ಆ ತಂದಿದ್ದಕ್ಕೆ ದೇವರಾಜೇಗೌಡ ನಂಬರ್ ಇದೆಯಾ ಅಂದೆ, ಇದೆ ಅಂತ ಅವನೇ ತೆಗೆದುಕೊಟ್ಟ. ನಾನೇ ಮಾತಾಡಿದೆ, ಏನಪ್ಪಾ ದೇವರಾಜೇಗೌಡ, ನಾನು ಶಿವರಾಮೇಗೌಡ ಅಂತ ಹೇಳಿ, ನೀನು ಇಷ್ಟೆಲ್ಲ ಹೋರಾಟ ಮಾಡಿ ನಿನ್ಗೊಂದು ಒಳ್ಳೆ ಅವಕಾಶ ಸಿಕ್ತು, ನಿನ್ನ ಹೋರಾಟಕ್ಕೆ ಫಲ ಸಿಕ್ಕಿದೆಯಲ್ಲಪ್ಪ ಅಂತ ನಾನು ಹೇಳಿದೆ. ಅಷ್ಟಕ್ಕೆ ಮುಂಚೆ ಅಣ್ಣ ನಿಮ್ಮನ್ನ ಭೇಟಿ ಮಾಡ್ಬೇಕು, ನಾನು ಬಂದು ಭೇಟಿ ಎಲ್ಲಿದ್ದೀಯಾ ಅಂದೆ. ಎಲ್ಲಿದ್ದೀಯಾ ನೀನು ಅಂದೆ. ನಾನು ಪ್ರಮೀಳಾ ನೇಸರ್ಗಿ ಅವ್ರ ಆಫೀಸಲ್ಲಿ ಇದ್ದೀನಿ, ನಾನು ಮಾತಾಡ್ತೀನಿ ಅಂತ ಬರ್ತೀನಿ, ನಿಮ್ಮ ಹತ್ರ ಮಾತಾಡ್ಬೇಕಣ್ಣ ಅಂತ. 3 ಗಂಟೆಗೆ ನಾನು MG ರೋಡಿಗೆ ಬಾಪ್ಪ ಅಂತ ಹೇಳಿದೆ. 3 ಗಂಟೆಗೆ ಬಂದು ನಾನು MG ರೋಡಿಗೆ ಬಂದ್ರೆ 1 ಗಂಟೆ, ನನಗೊಂದು ಅರ್ಧ ಗಂಟೆ 1 ಗಂಟೆ ಹೆಚ್ಚು ಕಡಿಮೆ ಇರ್ಬೋದೇನೋ, ಮಧ್ಯಾಹ್ನದ ಮೇಲೆ ಬಂದು ಕೂತ್ಕೊಂಡು ಕೂಲಂಕುಷವಾಗಿ ನಾವೇನು ಮಾತಾಡ್ಲಿಲ್ಲ. ನಿನ್ಗೊಂದು ಒಳ್ಳೆ ಅವಕಾಶ ಸಿಕ್ತಲ್ಲಪ್ಪ, ನೀನ್ ಇಷ್ಟು ಹೋರಾಟ ಮಾಡ್ತಿದ್ದೆ. ಅಣ್ಣ ನಾನು ಮಾಡಿರೋ ಕಷ್ಟ, ನಾನು ಮಾಡಿರೋ ಶ್ರಮ, ಅಯ್ಯೋ ಸತ್ತೋಗ್ಬಿಟ್ಟಿದ್ದೀನಿ. ನಾನು ಆಗೋಯ್ತಿಗೆ ಫೈಟ್ ಮಾಡಿದ್ದೀನಿ ಇಷ್ಟ. ಅಂಥ ಲೋಫರ್ಗಳು, ಲಫಂಗ್ಗಳು ಇವೆಲ್ಲ ಅವ್ರ ಮೇಲೆ ಮಾತಾಡಿ ನನಗೆ DK ಅವ್ರನ್ನ ಭೇಟಿ ಮಾಡ್ಸೋಣ ಅಂತ ಕೇಳ್ದ. DK ಅವ್ರಿಗೆ ನಾನು ಫೋನ್ ಮಾಡಿದೆ, DK ಅವ್ರು ಇರ್ಲಿಲ್ಲ. ನಾನು ಹೇಳಿದೆ, ನಿನ್ನ ಹತ್ರ ಏನೆಲ್ಲ ಮಾಹಿತಿ ಇದೆ, ಇಷ್ಟೆಲ್ಲ ಬಿಗಿ ಮಾಡಿದ್ದೀಯಾ, ಹೋರಾಟ ಮಾಡಿದ್ದೀಯಾ, SIT ಮಾಡಿದ್ರು, ನನಗೆ SIT ವಿಚಾರ ಇವನ್ ತಂದ ಕೇಳಿ
ಈಗ ನನ್ನ ಮಾತಾದ್ಮೇಲೆ ಕೇಳಿ, ಹೇಳಿ. SIT ನ ಸ್ಟೇ ತಂದ್ಬಿಡ್ತಾರಣ್ಣ, ಸ್ಟೇ ತಂದ್ಬಿಡ್ತಾರೆ ಬೆಳಿಗ್ಗೆ. ಮಾತುಕತೆ ಆಗಿದೆ ಅಲೆ, ಇಬ್ರು ಜಡ್ಜ್ಗಳ ಹೆಸರು ಹೇಳ್ದ, ರಿಟೈರ್ಡ್ ಜಡ್ಜ್ಗಳನ್ನ ಅವನೇ ಕೇಳಿ, ಅವ್ರ ಹೆಸರನ್ನ ಹೇಳಿಲ್ವಾ ಇಲ್ಲ ಅಂತ. ರಿಟೈರ್ಡ್ ಜಡ್ಜ್ಗಳ ಹೆಸರು ಹೇಳಿ ಸ್ಟೇ ತಂದ್ಬಿಟ್ಟಿದ್ದಾರೆ. ಇಲ್ಲಪ್ಪ ನಾನು DK ಅವ್ರಿಗೆ ಮಾತಾಡ್ತೀನಿ, ಅದಂಗೆ ಸ್ಟೇ ತರಕ್ಕಾಗತ್ರಿ ಸರ್ಕಾರ ಮಾಡಿರೋದ್ನ ಅಂತ ನಾನು ಹೇಳಿದೆ. ಇದಾದ್ಮೇಲೆ ನನಗೆ ಭೇಟಿ ಮಾಡ್ತೀನಿ, ನಾನೆಲ್ಲಾನು ಹೇಳ್ತೀನಿ ಅಂತ. ಆಗ ನಾನು ಈತ ಹೋದ 6:30 7 ಗಂಟೆಗೆ ಹೋದ. ನಾನೇ ಫೋನ್ ಮಾಡಿದೆ ಇವನಿಗೆ, ನಾನು DK ಅವ್ರನ್ನ ಕೇಳಿದೆ. DK ಒಂದೇ ಮಾತಾಡಿದ್ರು, ಅವನ್ನೆಲ್ಲ ಯಾಕೆ ಕರೆಸ್ತೀರಿ ಅಂತ ಯಂತ್ರಗಳನ್ನ ಅಂತಲೇ ಅಂದ್ರು ಅವರು. ಸೇಮ್ ವರ್ಡ್ ಈಸ್ ಯೂಸಿಂಗ್. ನಾನು ಆಮೇಲೆ ಬೈದೆ, ಏನ್ ಸ್ವಾಮಿ ನೀವು ಉಪಮುಖ್ಯಮಂತ್ರಿಗಳಾಗಿ ಯಾರ ಪ್ರಜೆ ಫೋನ್ ಮಾಡಿದ್ರೆ ಮಾತಾಡಬಾರ್ದ, ಮಾತಾಡೋದು ಕೇಳ್ಕೋಬೇಕಾಗತ್ತೆ ನೀವು ಅಂತ ನಾನು ಹೇಳಿದೆ. ಅದಕ್ಕೆ DK ಅವರು ಆಯ್ತು ತಗೊಳಪ್ಪ ಅಂದ್ರು. ನನ್ನ ಹತ್ರ ಫೋನು ನನ್ನ PA ಇದ್ದ ಅಲ್ಲೇನೆ, ನನ್ನ PAಗೆ ಹೇಳಿದೆ ನಾನು. PAಗೆ ಹೇಳಿದೆ, PA ಫೋನ್ ತಗೊಳಪ್ಪ ದೇವರಾಜೇಗೌಡಂಗೆ ಅಂದೆ. ಅವನು ಫೋನ್ನಲ್ಲಿ ನಮ್ಮ ಫೋನ್ ಅವನು ವಾಟ್ಸಾಪ್ ಕಾಲ್ನಲ್ಲೋ ತಗೊಂಡ. ಅವನು ತಗೊಂಡಿಟ್ಟಿಗೆ ನಾನು ದೇವರಾಜೇಗೌಡ್ರೆ ನಾನು ಇಲ್ಲಿ DK ಅವ್ರು ಬಂದಿದ್ದಾರೆ, DK ಅವ್ರು ಮನೇಲಿದ್ದಾರೆ, ನೀವು ಬರ್ತೀರಾ ಇಲ್ಲಿಗೆ, ನೀವೇನೋ ಹೇಳಿದಲ್ಲ ಇದೆಲ್ಲ ಬಗ್ಗೆ ಅಂತ ಅಂದೆ ನಾನು. ಅಣ್ಣ ನಾನು ಬಹಳ ದೂರದಲ್ಲಿದ್ದೀನಿ ಅಣ್ಣ, ನಾನು ಮಲ್ಲಿದ್ದೀನಿ ಅಂದ. ಎಲ್ಲಿ ಮನೆ ಅಂದೆ. ನನಗೆ ಮನೆ 2 ಅಂದ. ನಮಗೆ ಕೇಳಲೇ ಇಲ್ಲ ಅವನ್ನ ಪುಣ್ಯಾತ್ಮನ್ನ. 2 ಅಂದ. ಒಂದು ಎಲ್ಲೋ ಹೆಬ್ಬಾಳ ಹತ್ರ, ಇನ್ನೊಂದು ಹೊಸಕೋಟೆ ಹತ್ರ ಇದ್ದೀನಣ್ಣ ಅಂದ. ನೀನ್ ಬರಕ್ಕಾಗುತ್ತಾ ಈಗ ಅಂದೆ. 1.5 ಗಂಟೆಯಿಂದ 2 ಗಂಟೆ ಆಗುತ್ತಣ್ಣ ಅಂದ. ಆಗ ನಾನೇನ್ ಮಾಡಿದೆ, 1 ಗಂಟೆಯಿಂದ 2 ಗಂಟೆ ಆಗುತ್ತೆ ಅಂದಾಗ ಆಯ್ತು ನೀನ್ ಫೋನ್ ಅದು ಮಾತಾಡ್ಬೇಡ, ಫೋನ್ನಲ್ಲೇ ಮಾತಾಡು ಅಂದೆ. ಫೋನ್ ಕೊಟ್ಟೆ. DK ಅವರು ಏನಪ್ಪ ದೇವರಾಜೇಗೌಡ ನಾನು DK ಮಾತಾಡೋದು ಅಂತ ಹೇಳಿದ್ರು. ಇವನೇನೋ SIT ಏನೋ ಇದ್ರದ್ದು ಹೇಳ್ದ, SIT ಮಾಡಿರೋ ಬಗ್ಗೆ ಸ್ಟೇ ಮಾಡಿಸ್ಬಿಡ್ತಾರಣ್ಣ ಅಂತ ಅವ್ರಿಗೆ ಹೇಳ್ದ. ಅದ್ ಬಿಡಪ್ಪ ಅದೆಲ್ಲ ನೋಡ್ಕೊತಾರೆ ಅಂತ ಅವ್ರು ಹೇಳಿದ್ರು. ಡಿಪಾರ್ಟ್ಮೆಂಟ್ ಇದೆ ನೋಡ್ಕೊತಾರೆ, ತಲೆ ಕೆಡ್ಸ್ಕೋಬೇಡ, ಇನ್ನೇನು ಹೇಳು ಅಂದ್ರು. ನನ್ನ ಹತ್ರ ಏನೇನೋ ಮಡಗಿದೀನಿ ಅಣ್ಣ ಅಂತ. ಅವೆಲ್ಲಾನು SIT ಕೊಡು ಅಂತ ಹೇಳಿ ಫೋನ್ ಕಟ್ ಮಾಡಿದ್ರು. 1 ಅಕ್ಷರ ಇಟ್ಬಿಟ್ಟು ಏನು ಮಾತಾಡ್ತಿಲ್ಲ ಚಂದನ್. ಒಬ್ಬ ಮನುಷ್ಯನಿಗೆ ನಂಬಿಕೆ ಇರ್ಬೇಕು. ಆಯ್ತು. ಎಂತ ಅಲ್ಲ ಶಿವರಾಮೇಗೌಡ್ರೆ ಈಗ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಇಲ್ಲಿ ನಿಮ್ಮಿಬ್ಬರನ್ನ ನಾನಂತೂ ಮಾತಾಡಕ್ ಬಿಡ್ಲಿಲ್ಲ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಇಲ್ಲಿ ಚರ್ಚೆಗಳು ಅವನು ಇವನು ಅನ್ನೋ ಲೆವೆಲ್ಗೆ ಹೋಗ್ತಾ ಇದೆ. ನಮ್ಮ ಸ್ಟುಡಿಯೋದ ನಮ್ಮ ಚಾನೆಲ್ನ ಡೆಕೋರಮ್ ಇದು. ನಾನು ಇದನ್ನ ಹಾಳು ಮಾಡ್ಕೊಳಕ್ ಯಾವ ಕಾರಣಕ್ಕೂ ಕೂಡ ಇಷ್ಟಪಡೋದಿಲ್ಲ. ದಯಮಾಡಿ ಕೇಳಿಸ್ಕೊಳ್ಳಿ. ಹಾಗಾಗಿ ನಾನೇ ನಿಮಗೆ ನೇರ ಪ್ರಶ್ನೆ ಕೇಳ್ತೀನಿ. ಇಲ್ಲ ಅವ್ರು ಮಾತಾಡೋದಿಲ್ಲ, ನಾನು ಪ್ರಶ್ನೆ ಕೇಳ್ತೀನಿ. 1 ನಿಮಿಷ ಕೇಳಿ. ಅಲ್ಲ ಸರ್ 1 ನಿಮಿಷ ದಯಮಾಡಿ. ಶಿವರಾಮೇಗೌಡ ಸರ್ 1 ನಿಮಿಷ. ನಾನ್ ನಿಮಗೆ ನೇರ ಪ್ರಶ್ನೆ ಕೇಳ್ತೀನಿ, ಅವ್ರು ಮಾತಾಡಲ್ಲ. ಇಲ್ಲಿ ಕೇಳಿ ಆಯ್ತಾ. ಇಲ್ಲಿ ಪ್ರಶ್ನೆ ಏನ್ ಬಂತು ಅಂತಂದ್ರೆ, ಆರೋಪ ಏನ್ ಬರ್ತಾ ಇದೆ ಅಂತಂದ್ರೆ, ನೀವು ಕರೆ ಮಾಡಿದ್ರಿ ಅನ್ನೋದನ್ನ ನೀವು ಒಪ್ಕೊಂಡ್ರಿ. ಸರಿ, ನೀವು ಕರೆ ಮಾಡಿ ಏಟ್ರಿಯಾ ರಾಡಿಸನ್ ಬ್ಲೂಗೆ ಅಲ್ಲಿ ಪರ್ಮನೆಂಟ್ ರೂಮ್ ಇದೆ, ಅಲ್ಲಿ ಬಂದ್ಬಿಡಿ ಅಂತ ನೀವು ದೇವರಾಜೇಗೌಡರನ್ನ ಕರೆದ್ರಿ. ಅಲ್ಲಿ ಆಗ್ಲಿಲ್ಲ. MG ರೋಡ್ ನಲ್ಲಿ ಯಾವುದೋ ಒಂದು ಬಟ್ಟೆ ಅಂಗಡಿಲಿ ಅವ್ರನ್ನ ಕರೆಸಿ ಮಾತನಾಡಿದ್ರಿ. ಅದಾದ್ಮೇಲೆ ಆ ಸಂದರ್ಭದಲ್ಲಿ 2 ಸಚಿವರ ಫೋನ್ ಕಾಲ್ ಬಂತು ನಿಮಗೆ. ಈಗ ಹಾಲಿ ಸಚಿವರು ಯಾರಿದ್ದಾರೋ ಅವ್ರದ್ದು ನಿಮಗೆ ಫೋನ್ ಕಾಲ್ ಬಂತು. ಫೋನ್ ಕಾಲ್ ಬಂದ ನಂತರದಲ್ಲಿ ಈ ಇಡೀ ಪೆನ್ಡ್ರೈವ್ ವೃತ್ತಾಂತದ ಜೊತೆಗೆ ಇದನ್ನ ರಾಜಕೀಯವಾಗಿ ಹೆಂಗ್ ಬಳಸ್ಕೊಳ್ಬೇಕು ಅನ್ನೋ ಚರ್ಚೆಯನ್ನ ನೀವು ನಡೆಸಿದ್ರಿ ಅನ್ನುವ ಒಂದು ಆರೋಪ ಮಾಡ್ತಾ ಇದ್ದಾರೆ. ಏನಂತೀರಿ ತಾವು? ಏನ್ ಬೇಕಾದ್ರೂ ಮಾಡ್ಲಿ, ಅವ್ನು ಹೇಳ್ತೀನಿ ಕೇಳಿ. ಅವನಿಗೆ ವ್ಯಾಪಾರ ಮಾಡ್ಕೊಂಡೆ ಅವನ ಜೀವನ, ನಮ್ಮದು ಅಂತ ಜೀವನ ಅಲ್ಲ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಕೇಳಿ. ಅವ್ರ ವಿರುದ್ಧ ಅಲ್ಲ, ಆ ವರ್ಷನ್ ತಾವೇನ್ ಹೇಳ್ತೀರಿ? 1 ನಿಮಿಷ ಕೇಳಿ. 1 ನಿಮಿಷ ಕೇಳಿ. ಅಲ್ಲ ಸರ್, ಆ ವರ್ಷನ್ಗೆ ತಾವೇನ್ ಹೇಳ್ತೀರಿ? ಇಲ್ಲಿ ವೈಯಕ್ತಿಕತೆ ಬೇಡ. ಅಲ್ಲ, ಅವನ ಮುಂದೆ ಯಾವ ಮಂತ್ರಿಗಳ ಫೋನು ಬರ್ಲಿಲ್ಲ, ನಾನು ಯಾರು ಕೊಟ್ಟು ಮಾತಾಡ್ಲಿಲ್ಲ. DK ಅವ್ರಿಗೆ ನಾನೇ ಹೋಗಿ ಮಾತಾಡಿದೆ. ಪ್ಲೀಸ್ ವೇಟ್. ಓಕೆ ಯಾರು ಕೂಟನೂ ನೀವು ಮಾತಾಡ್ಲಿಲ್ಲ? 100% ಯಾವ ಮಿನಿಸ್ಟರ್ ಫೋನು ಬರ್ಲಿಲ್ಲ. ಓಕೆ, ಅದ್ಯಾವುದೋ ಬಟ್ಟೆ ಅಂಗಡಿಯಲ್ಲಿ ಇವ್ರನ್ನ ಭೇಟಿ ಮಾಡಿದ್ ನಿಜವಾ? ಸರ್, ನಾನು ಅದು ಬಟ್ಟೆ ಅಂಗಡಿ ಅಂದ್ರೆ ನಮ್ಮ ಫ್ರೆಂಡ್ ಟೈಲರ್ ಅಲ್ಲಿ ಓಕೆ ದೊಡ್ಡ ಬಟ್ಟೆಗಳ ಎಲ್ಲಾನು ಡೀಲ್ ಮಾಡ್ತಾನೆ ಅವನು. ಏನಾದ್ರು MG ರೋಡ್ ನಲ್ಲಿ ಆ ಕಡೆ ಹೋದ್ರೆ ಯಾರನ್ನಾರು ಮಾತಾಡಿಸ್ಬೇಕಾದ್ರೆ ಅಲ್ಲಿ ಕರಿತೀವಿ. ಇವನ್ನೇ ಅಲ್ಲ, ಯಾವ ವಿಚಾರದಲ್ಲಿ ಬೇಕಾದ್ರೂ ಕರಿತೀವಿ. ಕರೆದಾಗ ನಾನು ಅಲ್ಲಿ ಹೋಗಿ ಕೂತ್ಕೊಂಡು ಒಳಗಡೆ ನಾನು ಇವನು ಇಬ್ಬರೇ ಮಾತಾಡಿದ್ವಿ. ಒಂದು 20-25 ನಿಮಿಷ ಮಾತಾಡಿದ್ದೀವಿ. ನಾನು ಹೇಳಿದೆ, ನೋಡಪ್ಪ ನಿನ್ನ ಹೋರಾಟಕ್ಕೆ ಬೆಲೆ ಸಿಕ್ಕಿದೆ, ಈಗ ನಿನ್ ಹೋರಾಟ ಮಾಡು, ಇಂಥ ಅವಕಾಶ ಸಿಕ್ಕಿದೆ, SIT ಮಾಡಿದ್ದಾರೆ, SITಗೆ ಏನ್ ಬೇಕು ನೀನೆಲ್ಲ ಒದಗಿಸಿದ್ರೆ ನಿನಗೆ ಒಳ್ಳೇದಾಗುತ್ತೆ ಅಂತ ಅಂದೆ. ಇಷ್ಟು ಹೇಳಿದಾಗ ಅಣ್ಣ
ನಿಮ್ಗೆ ನಾಳೆ SITಗೆ ಸ್ಟೇ ತಂದ್ಬಿಡ್ತಾರಣ್ಣ. ಹ್ಮ್ 2 ಜನ ಆಲೆ ಜಡ್ಜ್ಗಳು, ನಾನು ಹೆಸರು ಹೇಳೋದಿಲ್ಲ ಜಡ್ಜ್ಗಳನ್ನ, ರಿಟೈರ್ಡ್ ಜಡ್ಜ್ಗಳು ಎಲ್ಲ ಮಾತುಕತೆ ಆಗಿ ರೆಡಿಯಾಗಿ ಹೋಗ್ಬಿಟ್ಟಿದ್ಯಾ ಅಣ್ಣ. ಹ್ಮ್ ಆಮೇಲೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಿದ್ದರಾಮಯ್ಯನವರು DK ಅವರು ಇದನ್ನ ಮುಂದುವರಿಯಕ್ ಬಿಡಲ್ಲ ಅಣ್ಣ. ನಾನು ಹೇಳ್ದೆ, ನೋಡಪ್ಪ ನೀನು DK ಅವ್ರ ತಕ್ಕ ಕರ್ಕೊಂಡೋಗಿ ನೀನ್ DK ಅವ್ರು ಭೇಟಿ ಮಾಡಿಸು ಅಂತ ಕೇಳ್ತಾ ಇದ್ದಿ. DK ಅವ್ರನ್ನ ಭೇಟಿ ಮಾಡಿಸ್ತೀನಿ. DK ಅವರು ಇವತ್ತಿಲ್ಲ, ನಾನು ಸಹಿತ ಬಿಸಿ ಇದ್ದೀನಿ. DK ಅವರು ರಾತ್ರಿ ಬರ್ತಾರಂತೆ ಅಂತ ಹೇಳಿ ಅವನು ಅಲ್ಲೇ ನನ್ನ ಜೊತೆಲೆ ಸುತ್ತಾಡ್ತಾ ಇದ್ದ. ಅದಾದ್ಮೇಲೆ ಅವನ ಪಾಡಿಗೆ ಅವ್ನು ಹೋದ, ನನ್ನ ಪಾಡಿಗೆ ನಾನು ಉಳ್ಕೊಂಡೆ. ನಾನು ಯಾರನ್ನು ಸಹಿತ ಹೋದ ಬಂದ ಅಂತ ದೇವರಾಣಿಗೂ ಮಾತಾಡೋದಿಲ್ಲ. ಇಟ್ಸ್ ನಾಟ್ ಬೈ ಇದು ನನ್ನ ಟಾಕಿಂಗ್ ಲರ್ನಿಂಗ್ ಆ ತರ ಇಲ್ಲ. ಓಕೆ, ಬಟ್ ಅಯೋಗ್ಯಗಳಿಗೆಲ್ಲ ನಾವು ಉತ್ತಮ ಮಾತಾಡ್ಕೊಂಡು ಎಲ್ಲಿ ಕೂತ್ಕೊಳ್ತೀವಿ ಸರ್. ನೀವು ಯಾವ ಮಾತಿನ ಮೇಲೆ ನಿಗಾ ಇಲ್ಲದೆ ಇರ್ತಕ್ಕಂಥವ್ರು. ನಾನ್ ಬಿಜೆಪಿನ ಮಂಡ್ಯ ಜಿಲ್ಲೆಯಲ್ಲಿ ಯಾವ ಮಟ್ಟಿಗೆ ಆಗಿದೆ ಅಂತ ನಾನು ಅಲ್ಲಿ ಮಾತಾಡ್ತೀನಿ. ಅದ್ರ ಬಗ್ಗೆ ಇವನ ಹತ್ರ ಏನ್ ಮಾತಾಡೋದು ನಾನು? ನನಗೆ ಸಂಬಂಧ ಏನಿತ್ತು? ನಾನು ಈತ ಮುಂಚೆ ಕಾಂಗ್ರೆಸ್ ಅಲ್ಲಿ ಇದ್ದು ಗೊತ್ತಿಲ್ಲ ನನಗೆ. ಇವನ್ ಏನೇನು ಓಟ ಮಾಡಿದೀನಿ ಅಂತ ಗೊತ್ತಿಲ್ಲ ನನಗೆ. ಇಷ್ಟು ಮಾತಾಡಾದ್ಮೇಲೆ ಅವನ ಪಾಡಿಗೆ ಅವನೇ ಆತ ಎದ್ದೋದ, ನನ್ನ ಪಾಡಿಗೆ ನಾನು ಎದ್ದು ಬಂದ ಮೇಲೆ ನಾನು ರಾತ್ರಿ 10 ಗಂಟೆವರೆಗೂ ಏಟ್ರಿಯ ಹೋಟ್ಲಲ್ಲಿ ಇದ್ದೆ. 10 ಗಂಟೆ ಆದ್ಮೇಲೆ DK ಅವರು ಬಂದ್ರ ಇಲ್ವಂತ ತಿಳ್ಕೊಂಡು ನಾನು ನನಗೂ ಕುತೂಹಲ ಇತ್ತು. ಇದೇನಾದ್ರು ಮಾಡಿ ಈ ವಿಚಾರದಲ್ಲಿ ಪನಿಷ್ಮೆಂಟ್ ಯಾರಿಗ ಆಗ್ಬೇಕು, ಜಿನೇನಾಗ ಆಗ್ಬೇಕು ಅನ್ನೋದು ನಾನು ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಇದಾದ್ಮೇಲೆ ನಾನು ಆತನಿಗೆ ನಾನೇ ಫೋನ್ ಮಾಡಿ, ದೇವರಾಜೇಗೌಡ ಎಲ್ಲಿದ್ದೀನಿ, DK ಅವರು ಬಂದಿದ್ದಾರೆ ಬರ್ತೀರಾ, ಇಷ್ಟು ಮಾತಾಡಾದ್ಮೇಲೆ DK ಅವ್ರು ನಾನು ಮಾತಾಡುವಾಗ ಹೇಳಿದ್ರು ಏನಂತ, ನಾನು ಅವ್ನ ಕೂಡ ಮಾತಾಡೋದಿಲ್ಲ, ಅವ್ನ ಅಂತಂದ್ಬಿಟ್ಟು ನಾನು ಮಾತಾಡಲ್ಲ ಅಂದ್ರು. ಇವ್ನ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತಿದೆ ಏನು ಅಂತ ಹೇಳಿ. ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಈತ ನಾನೇ ಅವ್ರಿಗೆ ದಬಾಯಿಸಿ ಹೇಳಿದೆ, ನೀವು ರಾಜ್ಯದ ಉಪಮುಖ್ಯಮಂತ್ರಿಗಳು ಸ್ವಾಮಿ, ನಿಜ ಸುಸ್ತಾಗಿ ಬಂದಿದ್ದೀರಿ, ಎಲೆಕ್ಷನ್ಗೆ ಹೋಗಿ ಏನೋ ಹೇಳ್ತಾರೆ ಕೇಳ್ತಾರೆ, ವಿಚಾರ ತಿಳಿಸ್ತಾರೆ, ಮಾತಾಡಿ ಇದ್ದೆ ನಾನು. ಈತ ಫೋನ್ ಕೊಟ್ಟಿಟ್ಟಿಗೆ ಏನ್ ದೇವರಾಜೇಗೌಡ್ರ ಅಂತ ಬಹಳ ಗೌರವಯುತವಾಗಿ DK ಅವ್ರು ಮಾತಾಡಿದ್ರು. ನಾನು DK ಮಾತಾಡೋದು ಅಂತೂ ಹೇಳಿದ್ರು ಸ್ಪಷ್ಟವಾಗಿ. ಇವರು ಇದನ್ನ SIT ಸ್ಟೇ ಮಾಡಿಬಿಡ್ತಾರೆ ಸಾರ್, ಹುಷಾರ ನೋಡ್ಕೋಬೇಕು ಸಾರ್, ಇವೆಲ್ಲ ಕತೆ ಕಟ್ಟಿದ್ರು. ಕೆಟ್ಟ 2 ನಿಮಿಷದ ಮೇಲೆ DK ಅವ್ರ ಮಾತಾಡ್ಲಿಲ್ಲ, ಫೋನ್ ನನಗೆ ಕೈ ಕೊಟ್ಟು. ಈತನು ಏನೇನು ನನ್ನ ಹತ್ರ ಏನಿದಾವೋ ಇವನೇನೇನೋ ಹೇಳಕ್ ಹೋದ, ಅದೇನಿದೆ SIT ಕೊಡ್ರಿ ಅಂದ್ರು. ಕ್ಲೋಸ್. ಇಷ್ಟು ಬಿಟ್ಟರೆ ನಾವೇನು ಮಾಡಿಲ್ಲ. ನಮ್ಮನ್ನ ವಿಶ್ವಾಸದಲ್ಲಿ ಮಾತಾಡಿದಕ್ಕೆ 1 ಗಂಟೆಗಿಂತ ಬಾಂಬ್ ಮಾಡಿಬಿಡೋದ? DK ಅವರು ಇವ್ರುವೆ 40 ನಿಮಿಷ ಮಾತಾಡಿದ್ರು. ನಾನು ಈ ಮನುಷ್ಯನ್ಗೆ ಹೇಳ್ತಿದ್ದೆ. ಅದಾದ್ಮೇಲೆ ಬೆಳಿಗ್ಗೆ ನನ್ನ ಹುಡುಕೊಂಡು ಬಂದಿದ್ದ, ಎಲ್ಲಿಗೆ ನನ್ನ ಮಾತಾಡ್ಬೇಕು ಅಂತ ಅಂದ. ನಾನು ನೈಟ್ ಬೆಳಿಗ್ಗೆ ಮಾತಾಡ್ತೀನಿ ಅಣ್ಣ ಅಂದ. ನಾನೇ ಇದರಲ್ಲಿ ಹೋಟೆಲ್ಗೆ ನಾನು ಇದರಲ್ಲಿ ಇರ್ತೀನಿ, ನಿನಗೆ ಗೊತ್ತಲ್ಲ ಮಾಮೂಲಿಯಾಗಿ ನಾನು ಏಟ್ರಿಯಾದಲ್ಲಿ ಇರ್ತೀನಿ ಅಂದ್ರೆ ಏಟ್ರಿಯಾಗಿ ಬಂದ. ಏಟ್ರಿಯಾಗಿ ಬಂದು ಊಟ ಮಾಡಿರ್ಲಿಲ್ಲ, ಊಟ ನಾನೇ ಮಾಡಿಸಿ ಜೊತೆಲಿ ಕೂತ್ಕೊಂಡು 3-4 ಫೋನ್ ಇದ್ದೋ ಮಗನ ಕೈಲಿ ಕೊಟ್ಟ. ನಾನು ನೋಡ್ಲಿಲ್ಲ ಅಂತ ತಿಳ್ಕೊಂಡ ಅವನ್ನೇ. ಆಮೇಲೆ 2 ವಾಕಿ ಟಾಕಿ ಹಿಡಿದಿದ್ದ. ಇದೇನ್ರಿ ಗೌಡ್ರೆ ವಾಕಿ ಟಾಕಿ ಹಿಡ್ಕೊಂಡ್ಬಿಟ್ಟಿದ್ರಿ ಅಂತೆ. ಅವ್ರ ಮಗ ಇದ್ದ, ಮಗನ ಹತ್ರ ಕಳಿಸ್ದ ವಾಕಿ ಟಾಕಿ ಕೊಟ್ಟು. ಊಟ ಮಾಡ್ದ. ಊಟ ಮಾಡಾದ್ಮೇಲೆ ನಾನೇ ಬಿಲ್ ಕೊಟ್ಟಾದ್ಮೇಲೆ ನೀನು ಇನ್ನೂ ಮಾತಾಡ್ಕೊಂಡು ಬಾಪ ಅಂತ ನನ್ನ ಇನ್ನಾರು ಹೊರಗಡೆ ಕಾಯ್ತಾ ಇದ್ರು ಬೇರೆಯವರು. ಅಲ್ಲಿ ಹಾಸನದವರು ಒಬ್ರಿಬ್ರಿದ್ರು. ಅವ್ರು ಯಾವ ಭಾಷೆ ಮಾತಾಡಿದ್ರ ಬಗ್ಗೆ ಅಂತ ನಾನು ಹೇಳಕ್ ಹೋಗಲ್ಲ ಇಲ್ಲಿ, ಯಾಕಂದ್ರೆ ನೀವು ಬೇಜಾರ್ ಮಾಡ್ತಿದ್ದೀರಿ ಮಾಧ್ಯಮದಲ್ಲಿ ಮಾತಾಡ್ತಾರಲ್ಲ. ಅಲ್ಲ ಗೌಡ್ರೆ, ಯಾರ ಬಗ್ಗೆ ಏನಾದ್ರೂ ಭಾಷೆ ಮಾತಾಡ್ಕೊಳ್ಳಿ, ಇಲ್ಲಿ ಯಾರು ಇಲ್ಲಿ ಕೂತ್ಕೊಂಡು ವಕಾಲತ್ತಂತೂ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ನಿಮ್ ಪರಾನು ನಾನು ವಕಾಲತ್ತಿಲ್ಲ, ದೇವರಾಜೇಗೌಡ ಹೇಳ್ತೀನಿ ಕೇಳಿ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ದಯಮಾಡಿ ಕೇಳಿಸ್ಕೊಳ್ಳಿ, 1 ನಿಮಿಷ ಕೇಳಿಸ್ಕೊಳ್ಳಿ ದಯಮಾಡಿ. ಶಿವರಾಮೇಗೌಡ್ರೆ, ತಾವು ಹಿರಿಯರಿದ್ರಿ, ಸಂಸದರಾಗಿದ್ದಂಥವ್ರು, ಬಹಳ ದೊಡ್ಡ ಸ್ಥಾನದಲ್ಲಿರೋರು, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇರೋರು, ಜೊತೆಗೆ ಬೇರೆ ಬೇರೆ ಪ್ಲೀಸ್ ದಯಮಾಡಿ ನೆರವು ಬಿಡೋದು ಬೇಡ ಅಂದೆ. ನನ್ನ ಜೀವನದಲ್ಲಿ ನೋಡಿದ್ದೀವಿ ನಾವು ಜನನ.
ಅಲ್ಲ ನೀವೇ ಫೋನ್ ಮಾಡಿ ಕರ್ಸ್ಕೊಂಡಿದ್ದಲ್ವಾ, ಆಮೇಲೆ ನೆರಳು ಅಂದ್ರೆ ಅದು ಸರಿ ಅಲ್ಲ ಹೋಗಿ ದೇವರನಿಗೂ ಗೊತ್ತಿಲ್ಲ. ನಾನು 2ನೇ ದಿವಸ ಇನ್ ತಿರ್ಗಾ ನನಗೆ ಅವರಿಂದ ಒಂದು 10 ಕೋಟಿ ರೂಪಾಯಿ ದುಡ್ಡು ಬರುತ್ತೆ ನನಗೇನ್ರು ನನ್ನ ಹತ್ರಕ್ಕೆ ಸೇರ್ಸಕ್ ರೆಡಿ ಇಲ್ಲ. ಓಕೆ, ಸೊ ನೀವು ಈ ಇಡೀ ಕಾನ್ವರ್ಸೇಷನ್ನಲ್ಲಿ, ಇಡೀ ಪಾಲುದಾರಿಕೆಯಲ್ಲಿ ತಾವೇನು ಹೇಳೋದು ಅಂತಂದರೆ, ಇಲ್ಲಿ ಬಿಡಿ ಇದೆ ರಾಜಗೌಡ್ರೆ, ಬಿಡಿ, ಅದಕ್ಕೆಲ್ಲ ಬೇರೆ ಬೇರೆ ರೀತಿಯಲ್ಲಿ ತಾವು ಉತ್ತರ ಕೊಡ್ತೀರಿ. ಆ ನಂತರದಲ್ಲಿ ನೀವು ಮಾತಾಡೋಣ. ಈಗ ಏನಾಗುತ್ತೆ ಅಂತಂದ್ರೆ ನಿಮ್ಮನ್ನ ಅವ್ರನ್ನ ಮಾತಾಡಕ್ಕೆ ಬಿಟ್ರೆ ನೀವು ಜಗಳ ಶುರು ಹಚ್ಕೊಂತೀರಿ, ನಾನು ಡೆಕೋರಮ್ ಹಾಳಾಗುತ್ತೆ. ಜಗಳ ನಾನು ಮಾತಾಡಕ್ ರೆಡಿ ಇಲ್ಲ. ಆಯ್ತಾ? ಅಲ್ಲ ಗೌಡ್ರೆ, ನೀವು ಮಾತಾಡಕ್ ರೆಡಿ ಇಲ್ಲ ಅಂತಾನೆ ಅದು ಇದು ಮತ್ತೊಂದು ಮಗದೊಂದು ಅಂತೀರಿ, ಅದಕ್ಕೆ ನಾನು ಬೇಡ ಅಂತಿರೋದು. ತಡ್ರಿ ಒಂದ್ ನಿಮಿಷ ತಡ್ರಿ, ನೀವೊಂದೇನ್ ಮಾಡ್ಬೇಕು ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ತಡ್ರಿ, ನನ್ ಕರೀರಿ. ಇಲ್ಲಿ ತಡ್ರಿ, ಇಲ್ಲಿ ತಡ್ರಿ, ಇಲ್ಲಿ ತಡ್ರಿ. ಈಗ ನಿಮ್ಮ ಕ್ಲಿಯರ್ ವರ್ಷನ್ ಏನಪ್ಪಾ ಅಂತಂದ್ರೆ, ಆ ತರದ ಯಾವುದೇ ರೀತಿಯ ಪಿತೂರಿಗಳಲ್ಲೂ ತಾವು ಭಾಗಿಯಾಗಿಲ್ಲ ಅಂತ, ಕರೆಕ್ಟ್? ನನಗಿರೋನ್ ಒಬ್ಬನೇ ಮಗ, ನನ್ನ ಮಗನಾಣಿಗೆ ಹೇಳ್ತೀನಿ, ಅವ್ನು ಏನಾರು ಮಕ್ಕಳಿದ್ರು ಹೇಳ್ಬಿಡಿ ಅವ್ನ. ನಿಮ್ಮ ಮಗನಾಣೆಗೂ ನೀವು ನನ್ನ ಭಾಗಿಯಾಗಿಲ್ಲ? ಮಗನಾಣಿಗೂ ನಾವ್ ಯಾವ ವಿಚಾರನೂ ಮಾತಾಡ್ಲಿಲ್ಲ. ಸತ್ಯನ ಪದ ಅರ್ಥನೇ ಗೊತ್ತಿಲ್ಲ ಅಂದ್ರೆ ಇವರಿಗೆ, ಗೊತ್ತಿಲ್ಲ ಅವರಿಗೆ. ಇಂಥ ತಾಯಿಗಂಡ್ರಿಗೆ ಗೊತ್ತಾಗುತ್ತೆ ಅದು. ಮತ್ತೆ ಈ ತರದ ಮಾತುಗಳನ್ನು ಬಳಸಬಾರದು, ಬಹಳ ಹಿರಿಯರಿದ್ದೀರಿ. ಹಳ್ಳಿ ಸ್ಟ್ರೀಟ್ ಸರ್ ಇದು. ಅವರಿಗೆ ವ್ಯಾಲ್ಯೂ ಅಲ್ಲ, ಇಂತ ಒಂದು ಸ್ಥಾನ ತರ ಮಡಗಿರಲ್ಲ ಅಂತ ಬಹಳ ನೋವಾಗ್ತೈತೆ. ಬಹಳ ತಪ್ಪು ಶಿವರಾಮೇಗೌಡ್ರೆ, ಶಿವರಾಮೇಗೌಡ್ರೆ ಬಹಳ ತಪ್ಪಿದು. ಶಿವರಾಮೇಗೌಡ್ರೆ ರಾಜಕೀಯವಾಗಿ ಸಾವಿರ ಇರಲಿ, ರಾಜಕೀಯವಾಗಿ ಸಾವಿರ ಇರಲಿ, ಆದ್ರೆ ಪದ ಬಳಕೆಯಲ್ಲಿ ದಯಮಾಡಿ ತಾವು ಗಮನಿಸಬೇಕು ಪ್ಲೀಸ್. ನನಗೆ ಅವನು ಮಾತಾಡ್ಸಕ್ಕೆ ನಾನು ಅದಕ್ಕೆ ಇವನು ಬೇಡ ಅಲ್ಲ, ರಾಜಕೀಯವಾಗಿ ಸಾವಿರ ಇರ್ಲಿ, ವೈಯಕ್ತಿಕ ದ್ವೇಷಗಳು ಇರ್ಲಿ, ಮತ್ತೊಂದು ಇರ್ಲಿ, ಮಗದೊಂದು ಇರ್ಲಿ, ರಾಜಕೀಯ ಹಣಿಯುವಿಕೆ ಇರ್ಲಿ, ಬೇರೆ ಇರ್ಲಿ, ಅದ್ರ ಪದ ಬಳಕೆಯಲ್ಲಿ ದಯಮಾಡಿ ತಾವು ಪ್ಲೀಸ್ ಡೋಂಟ್ ಬಿ ಅನ್ಪಾರ್ಲಿಮೆಂಟರಿ ಪ್ಲೀಸ್. ಐ ರಿಕ್ವೆಸ್ಟಿಂಗ್. ನಾನು ಫೋನ್ ಕಟ್ ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ, ನೀವು ಇನ್ನೊಂದ್ಸರಿ ಕರೀರಿ. ಆಯ್ತು, ನನ್ನ ಜೊತೆ ಬನ್ನಿ, ಚರ್ಚೆ ಬಂದ್ಬಿಡಿ ಸಾಕು. ಕುಂತ್ಕೊತೀವಿ ಡೈರೆಕ್ಟ್ ಕುಂತ್ಕೊಳ್ಳೋಣ ಬನ್ನಿ, ಎದುರುಗಡೆ ಕುಂತ್ಕೊಂಡು ಬನ್ನಿ. ಫೋನಲ್ಲಿ ಕಟ್ಟಾಗ್ತದೆ, ಎದುರುಗಡೆ ಕುಂತ್ಕೊಂಡು ಬನ್ನಿ ಸರ್. ಅಲ್ಲ, ನೀವು ಮಾತಾಡೋ ಮುಂದೆ ಪ್ಲೇ ಮಾಡ್ತೀವಿ ಬನ್ನಿ ಸರ್, ಬನ್ನಿ. ಗೌರವಪೂರ್ವಕವಾಗಿ ಕರಿತೀವಿ ಬನ್ನಿ, ದಯಮಾಡಿ ಬನ್ನಿ. ನಿಮ್ಮ ಪದಗಳನ್ನ ಈ ದೇಶದ ಜನ ಕೇಳ್ಬೇಕು, ನೀವು ಮಾತಾಡೋ ಮಾತಿನ. ಹೌದೌದು, ನೀನ್ ಅಣ್ಣ ಅನ್ಕ ನಾನ್ ಬೈಕ್ ಹಾಕ್ತೀನಿ, ನೀನ್ ಅಣ್ಣ ಅನ್ಕೊಂಡು ಮಾಡ್ತೀವಿ ಎಲ್ಲಾರ್ಗು. ಅಂದ್ರೆ ನೀವು ಮಾಡಿದ ಕೆಲಸ ಅಂತ ಮಹತ್ವವಾದ ಕೆಲಸ ಇತ್ತು, ಹಾಗಾಗಿ ಈ ರಾಜ್ಯ ಜನತೆ ಗೊತ್ತಾಗಬೇಕಾಯ್ತು, ಅದು ಮಾಡಿದೀನಿ ನಾನು ಇಲ್ಲಿ. ನಾನು ಯಾರು ಅಂತ ಗೊತ್ತು, ನೀನ್ ಯಾರು ಅಂತ ಗೊತ್ತು, ವಿಡಿಯೋ ಮಾಸ್ಟರ್ ಅಂತ ಗೊತ್ತು, ನಾನು ಶಿವರಾಮೇಗೌಡ. ಈಗ ಫ್ಯಾಕ್ಟ್ರಿ ಹೆಲ್ಮೆಟ್ ಜನಗಳಿಗೆ ಗೊತ್ತಾಗೈತಿ ಇವಾಗ, ಗೊತ್ತಾಗೈತಿ ಇವಾಗ ಎಲ್ಲರಿಗೂ. ಅಲ್ಲ ಒಂದ್ ತಿಳ್ಕೊ, ತಾಂಡ ನಾಲ್ಕು ಬಾರಿಸಿದ್ರೆ ನಿನ್ಗೆ ಎಲ್ಲ ಸತ್ಯ ಐತಿ ಬರುತ್ತೆ. ಶಿವರಾಮೇಗೌಡ್ರೆ ಬಿಡಿ, ಏನು ಬೇಡ, ಈ ದೇಶದಲ್ಲಿ ಈ ಸಂವಿಧಾನದಲ್ಲಿ ಒಬ್ರು ಮೇಲೆ ದೇವರಾಜಗೌಡ್ರೆ, ನೀವು ಅವಾಗ್ಲಿಂದ ಗಮನಿಸ್ತಿರ್ಬೋದು, ನಾನು ಇದರ ಒಂದು ಡೆಕೋರಮ್ ಮೇಂಟೈನ್ ಮಾಡೋಣ, ಕೋಟ್ಯಂತರ ಜನ ಗಮನಿಸ್ತಿರ್ತಾರೆ, ವೀಕ್ಷಿಸ್ತಿರ್ತಾರೆ ಅನ್ನುವ ಕಾರಣಕ್ಕೋಸ್ಕರ ನಾನು ನಿಮ್ಮಿಬ್ಬರ ನಡುವೆ ಜಗಳ ಹಚ್ಚಿ ಮಜಾ ತಗೊಳ್ಳೋಂತ ಮನುಷ್ಯ ಅಲ್ಲ. ಅಫ್ಕೋರ್ಸ್ ಕ್ಲಾರಿಟಿ ಬೇಕಿದೆ, ಹೌದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆಯ್ತಾ? ಆಯ್ತು ಶಿವರಾಮೇಗೌಡ್ರೆ, ಧನ್ಯವಾದಗಳು, ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.